ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಹೊಸದಾಗಿ ಕಲಿಯುವಂಥ ಮಕ್ಕಳಿಗೋಸ್ಕರ ಸಣ್ಣ ಸಣ್ಣ ಮಂತ್ರಗಳನ್ನು ಹೇಳ್ಕೊಡ್ತೀನಿ. ಈ ಮಂತ್ರಗಳನ್ನು ಪೂಜೆ ಮಾಡುವಾಗ ಯಾವಾಗ ಯಾವ ಮಂತ್ರವನ್ನು ಹೇಳಬೇಕಂತ ಹೇಳ್ಕೊಡ್ತೀನಿ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋಂಗಿಲ್ಲ. ಹಾಗಾಗಿ ಎಲ್ಲ ಮಂತ್ರಗಳನ್ನು ಹೇಳ್ಕೊಡ್ತೀನಿ. ನಿಮಗೆ ಯಾವ ದಿನ ಯಾವ ಮಂತ್ರ ಹೇಳಬೇಕು ಅಥವಾ ಎಲ್ಲ ಮಂತ್ರಗಳನ್ನು ಕಲ್ತ್ಕೊಂಡು ಪೂಜೆ ಮಾಡಬೇಕಾದ್ರೆ ಲಕ್ಷ್ಯ ಕೊಟ್ಟು ಭಕ್ತಿ ಶ್ರದ್ಧೆಯಿಂದ ಹೇಳ್ಕೊರಿ. ಯಾಕಂದ್ರೆ ಪೂಜೆ ಮಾಡಬೇಕಾದ್ರೆ ಯಾರ್ದಾರ ಜೊತೆ ಮಾತಾಡ್ಕೊತಾಗಲಿ ಅಥವಾ ಏನೋ ವಿಚಾರ ಮಾಡ್ಕೊತಾಗಲಿ ಮಾಡೋದಕ್ಕಿಂತ ಮಂತ್ರಗಳನ್ನು ಹೇಳ್ಕೊತ ಪೂಜೆ ಮಾಡಿದಾಗ ಅಲ್ಲಿ ಒಂದು ಶಕ್ತಿ ಬರುತ್ತೆ ದೇವರ ಮನೆಯೊಳಗೆ, ಅಥವಾ ನಮ್ಮ ಒಂದು ಲಕ್ಷ್ಯ ದೇವರ ಮನೆಯೊಳಗೆ ಇದ್ರೆ ಅದು ಒಂದು ನಮಗೇನೋ ಒಂದು ಆಶೀರ್ವಾದ ಸಿಗುತ್ತೆ. ಹಾಗಾಗಿ ಬೇರೆ ಕಡೆ ಲಕ್ಷ್ಯ ಕೊಡಲಾರ್ದನ ಪೂಜೆ ಮಾಡಬೇಕಾದ್ರೆ ಹೇಳುವಂಥ ಮಂತ್ರಗಳನ್ನ ಹೇಳ್ಕೊಡ್ತೀನಿ. ಬರ್ರಿ, ಫಸ್ಟ್ ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡ್ಕೋರಿ. ನಿಮ್ಗೆ ಯಾವ ರಂಗೋಲಿ ಬರುತ್ತೆ ಆ ರಂಗೋಲಿ ಹಾಕೋರಿ. ಫಸ್ಟ್ ಕುಂಕುಮವನ್ನು ಹಚ್ಕೋಬೇಕು ಹಣಿಗೆ ಪೂಜೆ ಮಾಡೋಕ್ಕಿಂತ ಮೊದಲು. ಆವಾಗ ತಾಯಿ ದುರ್ಗೆನ ನೆನೆಸ್ಕೊತ ಈ ಸ್ತೋತ್ರವನ್ನು ಹೇಳ್ಕೊರಿ. ಫಸ್ಟ್ಗೆ ಹಣಿಗೆ ಕುಂಕುಮ ಹಚ್ಕೋರಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳಕರವಾಗಿರುವಂಥ ತಾಯಿಯೇ, ಶಿವನ ಒಂದು ಹೆಂಡತಿ, ನಾರಾಯಣನ ಸಹೋದರಿಯೇ, ನನಗೆ ಸೌಭಾಗ್ಯವನ್ನು ಕೊಡು ಅಂತ ಹೇಳಿ ಕುಂಕುಮವನ್ನು ಹಚ್ಕೋರಿ. ಆಮೇಲೆ ದೀಪವನ್ನು ಹಚ್ಕೋಬೇಕು. ಫಸ್ಟ್ಗೆನ ದೀಪ ಹಚ್ಕೊಂಡ ನಂತರ ದೀಪ ಮೂಲೆ ಸ್ಥಿತೆ ಗೌರಿ ದೀಪ ಮಧ್ಯೆ ಸರಸ್ವತಿ ದೀಪಾಗ್ರೇ ವಸತೆ ಲಕ್ಷ್ಮಿ ಪ್ರಾತಜ್ಯೋತಿ ನಮೋಸ್ತುತೆ ಅಂತ ಬೆಳಗ್ಗೆ ಹೇಳಿದ್ರೆ ಪ್ರಾತಜ್ಯೋತಿ, ಸಾಯಂಕಾಲ ಹೇಳಿದ್ರೆ ಸಂಧ್ಯಾ ಜ್ಯೋತಿ ಅಂತ ಹೇಳಿ ದೀಪ ಹಚ್ಕೋರಿ. ಆಮೇಲೆ ಮೊದಲನೇದಾಗಿ ನಿಮ್ಮ ಮನೆಯೊಳಗಿರುವಂಥ ಗಣೇಶನ ಪೂಜೆ ಮಾಡ್ಕೋರಿ. ಆವಾಗ ಗಣೇಶನ ಪೂಜೆ ಮಾಡ್ಕೊತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದ. ಎಲ್ಲ ಕೆಲಸಗಳನ್ನು ನಿರ್ವಿಘ್ನ ಮಾಡಪ್ಪ ಅಂತ ಕೇಳ್ಕೊತ ಬಾಗಿದ ಸೊಂಡಿಲುಳ್ಳ ಮಹಾಕಾಯವುಳ್ಳ ಕೋಟಿ ಸೂರ್ಯನಂತೆ ಪ್ರಕಾಶಿಸುವ ದೇವನೇ, ನನ್ನ ಎಲ್ಲ ಕಾರ್ಯಗಳಲ್ಲಿ ಎಂದೆಂದಿಗೂ ವಿಘ್ನಗಳು ಬಾರದಂತೆ ಮಾಡುವಂಥ ಈ ಒಂದು ಸ್ತೋತ್ರದ ಅರ್ಥ. ಇದನ್ನು ಹೇಳ್ಕೊಂಡು ಆಮೇಲೆ ಇದು ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್, ಈ ಒಂದು ಮಂತ್ರವನ್ನು ಹೇಳ್ಕೊರಿ. ಆಮೇಲೆ ಎಲ್ಲ ಕೆಲಸಗಳು ನಿರ್ವಿಘ್ನ ಆಗ್ತಾವೆ. ಆಮೇಲೆ ನೀವು ಶಿವನ ಒಂದು ಭಕ್ತರಾಗಿದ್ರೆ ಒಂದು ಶಿವನ ಮಂತ್ರವನ್ನು ಹೇಳ್ಕೊಡ್ತೀನಿ. ಆ ಮಂತ್ರವನ್ನು ಹೇಳ್ಕೊರಿ. ಅದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೋರಿ. ಈಗ ಶಿವನ ಮಂತ್ರ: ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ನಾನು ಪ್ರತಿನಿತ್ಯವಾಗಿ ಈ ಸ್ತೋತ್ರಗಳನ್ನು ಮಂತ್ರಗಳನ್ನು ಹೇಳ್ಕೊತೀನಿ ಸ್ನೇಹಿತರೆ, ನೀವು ಹೇಳ್ಕೊರಿ. ಈ ಮೃತ್ಯುಂಜಯ ಮಹಾದೇವ ಸದಾ ಎಲ್ಲರಿಗೂ ಆರೋಗ್ಯವನ್ನು ಕೊಡ್ತಾನೆ. ಆಮೇಲೆ ಅನ್ನಪೂರ್ಣೇಶ್ವರಿ ಅಂತ ಎಲ್ರಿಗೂ ಬೇಕು. ಹಾಗಾಗಿ ಅನ್ನಪೂರ್ಣೇಶ್ವರಿ ನೆನೆಸ್ರಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಎಲ್ಲರಿಗೂ ಅನ್ನ ಬೇಕೇ ಬೇಕಲ್ಲ, ಹಾಗಾಗಿ ಅನ್ನಪೂರ್ಣೇಶ್ವರಿನೂ ನಾವು ನೆನೆಸ್ಬೇಕಾಗತ್ತೆ. ಹಿಂಗೆ ಪ್ರತಿನಿತ್ಯವಾಗಿ ನಾವು ಹೇಳ್ಕೋಬೇಕು. ಆಮೇಲೆ ಕೃಷ್ಣನ ಒಂದು ಅದ್ಭುತವಾದಂಥ ಮಂತ್ರ. ಈ ಮಂತ್ರ ಬಹಳ ಶಕ್ತಿಯುತವಾದಂಥದ್ದು. ಪ್ರತಿನಿತ್ಯವಾಗಿ ಎಲ್ಲಿ ಬೇಕಾದರೂ ನೀವು ಹೇಳ್ಕೋಬೇಕು ಸ್ನೇಹಿತರೆ ಇದನ್ನು ಮಂತ್ರವನ್ನು. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮ್ಮ ಕಷ್ಟಗಳನ್ನು, ನಮ್ಮ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಪ್ಪ ಪರಮಾತ್ಮ ಕೃಷ್ಣ ವಾಸುದೇವ ಅಂತ. ನಮ್ಮ ಕ್ಲೇಶಗಳನ್ನು ದೂರ ಮಾಡುವಂಥ ಒಂದು ಸ್ತೋತ್ರ ಇದು. ಇದನ್ನು ಪ್ರತಿನಿತ್ಯವಾಗಿ ಹೇಳ್ಕೊರಿ. ಆ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗ್ರಿ. ಆಮೇಲೆ ಗುರುವಾರ ನಾರಾಯಣನ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಗುರುವಾರ ದಿನ ಹೇಳ್ಕೊರಿ, ಇಲ್ಲ ಪ್ರತಿನಿತ್ಯವಾಗಿ ಹೇಳ್ಕೊರಿ. ಪ್ರತಿನಿತ್ಯ ಹೇಳಿ ನಿಮ್ಗೆ ಅಭ್ಯಾಸ ಆದ್ರೆ ಪ್ರತಿನಿತ್ಯವಾಗಿ ಹೇಳ್ಕೊಂತ್ರಿ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇದು ವಿಷ್ಣು ಗಾಯತ್ರಿ ಮಂತ್ರ. ಈ ಒಂದು ಮಂತ್ರವನ್ನು ಗುರುವಾರ ಹೇಳ್ಕೊರಿ. ನಾನು ಈ ಮಂತ್ರಗಳನ್ನು ಪ್ರತಿನಿತ್ಯವಾಗಿ ಹೇಳ್ತೀನಿ. ನಿಮಗೆ ಯಾವ ದಿನ ಬೇಕೋ ಆ ದಿನ ಬೇಕಾದರೂ ಹೇಳ್ಕೊರಿ. ನಮಗೆ ಗುರುವಿನ ಅನುಗ್ರಹ ಬೇಕೇ ಬೇಕಲ್ಲ. ಹಾಗಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಪ್ರತಿಯೊಂದು ಮಂತ್ರಗಳನ್ನು ಪ್ರತಿನಿತ್ಯವಾಗಿ ಹೇಳ್ಕೊತಾನೆ ಪೂಜೆ ಮಾಡಿದ್ರೆ ಎಲ್ಲರ ಒಂದು ಅನುಗ್ರಹಕ್ಕೆ ಪಾತ್ರ ಆಗ್ತೀವಿ. ಮನೆಯೊಳಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ. ಆಮೇಲೆ ಶುಕ್ರವಾರ ಮಹಾಲಕ್ಷ್ಮಿ ಸ್ತೋತ್ರ ಅಂತೂ ಮಂತ್ರವನ್ನು ಹೇಳ್ಕೊಳ್ಳಬೇಕು. ಸ್ತೋತ್ರಗಳನ್ನು ಸಾಕಷ್ಟು ಬರೆದು ಹಾಕಿನಿ, ಕುಂತ್ಕೊಂಡು ಹೇಳ್ರಿ. ಇಲ್ಲಾಂದ್ರೆ ಪೂಜೆ ಮಾಡಬೇಕಾದ್ರೆ ಸಣ್ಣ ಸಣ್ಣ ಮಂತ್ರಗಳನ್ನು ಹೇಳಿದರೂ ಸಾಕು, ಎಲ್ಲರ ಒಂದು ಅನುಗ್ರಹಕ್ಕೆ ಪಾತ್ರ ಆಗ್ತೀವಿ. ಈಗ ಮಹಾಲಕ್ಷ್ಮಿ ಸ್ತೋತ್ರ ಮಂತ್ರ: ಓಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರ ಇದು. ಮನೆಯಲ್ಲಿ ಮಕ್ಕಳಿದ್ರೆ ಸರಸ್ವತಿನಂದ್ರೂ ನೆನೆಸ್ಬೇಕಲ್ಲ.
ಮಹಾಸರಸ್ವತಿನ ನೆನೆಸ್ಕೋರಿ. ಭಾಳ ಸರಳವಾದಂಥ ಒಂದು 2 ಮಂತ್ರಗಳನ್ನು ಬರೆದು ಹಾಕಿನಿ ನೋಡ್ರಿ ಸ್ನೇಹಿತರೆ, ಸ್ಕ್ರೀನ್ಶಾಟ್ ಹೊಡೆದಿಟ್ಕೋರಿ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇದು ಒಂದು ನೀವು ಹೇಳ್ರಿ, ಮಕ್ಕಳಿಗೆ ಹೇಳ್ಕೊಡ್ರಿ. ಇನ್ನೊಂದು ಮಂತ್ರ ಭಾಳ ಸರಳ ಐತೆ ನೋಡ್ರಿ. ಬ್ರಹ್ಮ ಸ್ವರೂಪ ಪರಮಜ್ಯೋತಿ ರೂಪ ಸನಾತನಿ ಸರ್ವ ವಿದ್ಯಾದಿದೇವಿ ಯಾ ತಸ್ಮೈ ವಾಣಿಯೇ ನಮೋ ನಮಃ. ಈ ಒಂದು ಮಂತ್ರವನ್ನು ಪ್ರತಿನಿತ್ಯವಾಗಿ ಒಂದು ಮಕ್ಕಳ ಕಡೆ 11 ಸಾರಿ ಹೇಳಿದ್ರೆ ಸರಸ್ವತಿಯವರ ಅನುಗ್ರಹ ಸದಾ ಮಕ್ಕಳ ಮೇಲೆ ಇರುತ್ತೆ. ಇದು ನೋಡ್ರಿ ಪದ್ಮಾವತಿ ಅಮ್ಮನವರ ಒಂದು ಮಂತ್ರ. ಈ ಮಂತ್ರವನ್ನು ಶುಕ್ರವಾರ ಆದ್ರೆ ಹೇಳ್ಕೊರಿ, ಇಲ್ಲಾಂದ್ರೆ ಪ್ರತಿನಿತ್ಯವಾಗಿ ಹೇಳ್ಕೊರಿ. ಓಂ ನಮಃ ಭಗವತಿ ಪದ್ಮಾವತಿ ಸರ್ವಜನ ಮೋಹಿನಿ ಸರ್ವಕಾರ್ಯವರದಾಯಿನಿ ಮಮ ವಿಕಟ ಸಂಕಟ ಹಾರಿಣಿ ಮಮ ಮನೋರಥ ಪೂರಿಣಿ ಮಮ ಶೋಕ ವಿನಾಶಿನಿ ಓಂ ಪದ್ಮಾವತೆ ನಮೋ ನಮಃ. ಬಹಳ ಶಕ್ತಿಯುತವಾದಂಥ ಮಂತ್ರ ಇದು. ಪ್ರತಿನಿತ್ಯವಾಗಿ ಸಾಧ್ಯ ಆದ್ರೆ ಪಠನೆ ಮಾಡಿರಿ, ಇಲ್ಲಾಂದ್ರೆ ಶುಕ್ರವಾರ ಆದ್ರೆ ಪಠನೆ ಮಾಡಿರಿ. ನಿಮ್ಮ ಮನೆ ದೇವರು ವೆಂಕಟರಮಣ ಗೋವಿಂದ ಆಗಿದ್ರೆ ಅವ್ರದ್ದು ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಬರೀ ನೋಡೋಣ ಯಾವ ಥರ ಐತಂತ. ಭಾಳ ಸರಳವಾಗಿರುವಂಥ ಸಣ್ಣ ಸಣ್ಣ ಮಂತ್ರಗಳು. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಈ ಒಂದು ಮಂತ್ರವನ್ನು ವೆಂಕಟೇಶ್ವರನಿಗೆ ಹೇಳ್ಕೊರಿ ಶನಿವಾರ ದಿನ. ಆಮೇಲೆ ಶನಿವಾರ ಹನುಮಾನನಂತೂ ಆರಾಧನೆ ಮಾಡಲೇಬೇಕಲ್ಲ ನಾವು. ಈ ಮಂತ್ರವನ್ನು ಮಂಗಳವಾರನಾರ ಹೇಳ್ಕೊರಿ, ಇಲ್ಲಾಂದ್ರೆ ಶನಿವಾರ ಹೇಳ್ಕೊರಿ. ಎಲ್ಲವ ಆರೋಗ್ಯವನ್ನು ಬುದ್ಧಿಯನ್ನು ಕೊಡುವಂಥ ಒಂದು ಮಂತ್ರ ಇದು. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೇಳಿದ್ರೆ ಮಕ್ಕಳಿಗೆ ಶಕ್ತಿ ಬುದ್ಧಿ ಎಲ್ಲವನ್ನೂ ಸಿಗುತ್ತೆ ಸ್ನೇಹಿತರೆ. ಇನ್ನು ಅದೇ ಶನಿವಾರ ನಾವು ಶನೇಶ್ವರ ಸ್ವಾಮಿಯ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಇದನ್ನು ವಾರದಾಗಷ್ಟೇ ಹೇಳಿದ್ರೆ ಸಾಕು. ಶನೀಶ್ವರನ ಒಂದು ಸ್ತೋತ್ರನ ಶನಿವಾರ ಹೇಳ್ಕೊರಿ ಸಾಕು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಂ. ಈ ಒಂದು ಮಂತ್ರವನ್ನು 11 ಬಾರಿ ಹೇಳ್ಕೊರಿ. ಯಾವುದೇ ರೀತಿಯ ನಮಗೆ ಶನೀಶ್ವರನ ಒಂದು ಕಾಡಾಟ ಇದ್ರೂ ದೂರ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಶನೀಶ್ವರನ ಅನುಗ್ರಹಕ್ಕಾಗಿ ಪ್ರತಿನಿತ್ಯವಾಗಿ ಅಥವಾ ಶನಿವಾರ ಹೇಳ್ಕೊರಿ. ಇನ್ನು ಭಾನುವಾರ ಸೂರ್ಯದೇವನ ಒಂದು ವಾರ, ಭಾನುವಾರನ ತಪ್ಪದೆ ಒಂದು ಸೂರ್ಯದೇವನ ಒಂದು ಮಂತ್ರವನ್ನು ಹೇಳ್ಕೊರಿ. ನಾನು ಸೂರ್ಯದೇವನ 2 ಗಾಯತ್ರಿ ಮಂತ್ರವನ್ನು ಹೇಳ್ಕೊಡ್ತೀನಿ ನೋಡ್ರಿ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಇದು ಆದಿತ್ಯ ಗಾಯತ್ರಿ ಮಂತ್ರ. ಮತ್ತು ಇನ್ನೊಂದು ಗಾಯತ್ರಿ ಮಂತ್ರನೇ ಹೇಳ್ಕೊಡ್ತೀನಿ. 2 ಯಾವುದಾದ್ರೂ ಒಂದು ಹೇಳ್ಕೊರಿ. ಓಂ ಆದಿತ್ಯಾಯ ವಿದ್ಮಹೇ ಮಾರ್ತಾಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ನೋಡಿರಿ ಸ್ನೇಹಿತರೆ, ಇಷ್ಟು ಮಂತ್ರಗಳಿರ್ತಾವೆ. ನಿಮಗೆ ಯಾವ ದಿನ ಯಾವ ಮಂತ್ರ ಬೇಕು ಆ ಮಂತ್ರ ಹೇಳ್ಕೊರಿ. ಪ್ರತಿನಿತ್ಯವಾಗಿ ಹೇಳುವಂಥ ಮಂತ್ರಗಳನ್ನು ನಾನು ಹೇಳ್ಕೊಟ್ಟಿನಿ. ಅವನಂತೂ ಫಸ್ಟ್ ಗಣೇಶ, ಶಿವ ಮತ್ತು ಪಾರ್ವತಿ, ಸರ್ವಮಂಗಳ ಮಾಂಗಲ್ಯ ಇವು ಪ್ರತಿಯೊಂದನ್ನು ಹೇಳ್ಕೊತ ಪೂಜೆ ಮಾಡಿದಾಗ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಮನೆಯೊಳಗೆ ಸಂತೋಷ, ನೆಮ್ಮದಿ, ಆರೋಗ್ಯ ಎಲ್ಲವೂ ಸಿಗುತ್ತೆ ಸ್ನೇಹಿತರೆ. ಯಾರ್ದೋ ಜೊತೆ ಏನೋ ಮಾತಾಡ್ಕೊತ ಆಗಲಿ, ಏನೋ ವಿಚಾರ ಮಾಡ್ಕೊತ ಮಾಡೋದಕ್ಕಿಂತ ಈ ಥರದ ಶಕ್ತಿಯುತವಾಗಿರುವಂಥ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡಿ ಆ ಭಗವಂತ ಅನುಗ್ರಹಕ್ಕೆ ಪಾತ್ರ ಆಗ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತು ನಿಮ್ಗೆ ಯಾವುದಾದ್ರೂ ಮಂತ್ರಗಳು ಬೇಕಾದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ನಿಮ್ಗೆ ಯಾವ ದೇವರ ಮಂತ್ರ ಬೇಕು ಅಂತ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಇನ್ನೊಂದು ವಿಡಿಯೋದೊಳಗೆ ಎಲ್ಲ ಮಂತ್ರಗಳನ್ನು ಬರೆದು ಹಾಕ್ತೀನಿ ಅಂತ ನೋಡಿಕೊಂಡು ನೀವು ಹೇಳಿ ಆ ಭಗವಂತನ ಕೃಪೆಗೆ ಪಾತ್ರ ಆಗ್ರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀನಂತ.